ಇತ್ತೀಚಿನ ದಿನಮಾನಗಳಲ್ಲಿ ಪತ್ರಿಕೆಗಳು ನೋಡಿದಾಗ ಇವತ್ತು ಕಾಂಗ್ರೆಸ್ನಲ್ಲಿ ಕೋಲಾಹಲ ಉಂಟಾಗಿದೆ. ಇವತ್ತೇನಾದರೂ ಕಾಂಗ್ರೆಸ್ಗೆ ಮಟ್ಟಕ್ಕೆ ಬರಬೇಕು ಅಂತಂದರೆ ಡಿ ಕೆ ಶಿವಕುಮಾರ್ ಕೊಡುಗೆ ಭಾಳ ಮಹತ್ವದ್ದಾಗಿದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಸ್ ಎಂ ಕೃಷ್ಣಾವಲ್ಲಿ ಬೆಳೆದಂತಹ ಗರ್ಡಿಗೆಯಲ್ಲಿ ಬೆಳೆದಂಥವರು. ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂಥ ವ್ಯಕ್ತಿ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು. ಇವತ್ತು ಅವ್ರು ಇಲ್ಲದೆ ಹೋದರೆ 136 ಸೀಟ್ ತರೋಕ್ಕಾಗ್ತಿರಲಿಲ್ಲ. ಎಸ್ ಎಂ ಕೃಷ್ಣ ಜೊತೆಯಲ್ಲಿದ್ದು 184 ಸೀಟನ್ನು ತಂದಂಥವರು ಡಿ ಕೆ ಶಿವಕುಮಾರ್ ಮತ್ತು ಎಸ್ ಎಂ ಕೃಷ್ಣ ಅವ್ರ ಗರ್ಡಿಯಲ್ಲಿ ಅವಾಗ ಕಾಂಗ್ರೆಸ್ಸು ಅತ್ಯುನ್ನತ ಪಟ್ಟಕ್ಕೆ ಏರಿತು. ಹಾಗೆ ಈಗಲೂ ಸಹ 136 ಬರಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವ್ರ ಶ್ರಮ ಬಹಳಷ್ಟಿದೆ. ಇದನ್ನು ವರಿಷ್ಠರು ಗಮನ ಹರಿಸಬೇಕು. ಡಿ ಕೆ ಶಿವಕುಮಾರ್ ಅವರು ಶಕ್ತಿ ಎಂಥದ್ದು ಅಂತೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತು. ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ಕಡೆಗಣಿಸ್ತಾ ಇದೆ. ಸಿದ್ದರಾಮಯ್ಯನವ್ರು ಹೇಳಿದಂತೆ 2.5 ವರ್ಷ ಅವರು ಮುಖ್ಯಮಂತ್ರಿಯಾಗಿ ಅವರು ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕಾಗಿತ್ತು. ಅದು ಅವ್ರು ಬಿಟ್ಕೊಡ್ತಾ ಇಲ್ಲ. ಕಾಂಗ್ರೆಸ್ ಅವತ್ತಿಗೆ ಇದೇ ಒಂದು ಕಾರಣ ಆಗ್ತದೆ. ಡಿ ಕೆ ಶಿವಕುಮಾರ್ ಅಂತಹ ಒಬ್ಬ ಕಾಂಗ್ರೆಸ್ ಕಟ್ಟಾಳುಗಳನ್ನು ಕಳ್ಕೊಂಡಂಗೆ ಆಗುತ್ತೆ. ಇದು ಆಗಬಾರ್ದು. ಇದನ್ನು ವರಿಷ್ಠರು ಗಮನ ಹರಿಸಬೇಕು. ಇವತ್ತು ಡಿ ಕೆ ಶಿವಕುಮಾರ್ ಇಲ್ಲದೆ ಹೋದರೆ ಕಾಂಗ್ರೆಸ್ ಇಲ್ಲ, ತಿಳ್ಕೊಳ್ಳಿ ಅದನ್ನು. ಒಬ್ಬ ಕಟ್ಟಾಳು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ದುಡಿದಂಥ ವ್ಯಕ್ತಿ. ಅವರಿಗೆ ಮುಖ್ಯಮಂತ್ರಿ ಆಗಲೇಬೇಕು. ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ ಉಳಿತದೆ, ಇಲ್ಲದೆ ಹೋದರೆ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ. ಕಾಂಗ್ರೆಸ್ ಪೂರ್ತಿ ಭರತಖಂಡದಲ್ಲಿ ಕೆಳಮಟ್ಟಕ್ಕೆ ಇಳಿಯೋಕ್ಕೆ ಕಾರಣ ಆಗುತ್ತೆ. ಏನೋ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಉಚ್ಚಾಯ ಮಟ್ಟದಲ್ಲಿ ಕಾಂಗ್ರೆಸ್ ಇತ್ತು. ಈಗ ಅವರಷ್ಟು ಅವರೇ ಕಲ್ಲಾಕಾಣೋ ಮಟ್ಟಿಗೆ ಇವತ್ತು ಕಾಂಗ್ರೆಸ್ ಬೆಳೀತಾ ಇದೆ. ಅದು ಆಗಬಾರ್ದು. ಹಾಗಾಗಿ ಒಬ್ಬ ಪ್ರತಿಭಾವಂತ ವ್ಯಕ್ತಿ, ಕಾಂಗ್ರೆಸ್ಗೆ ಕಟ್ಟಾಳು ದುಡಿದಂಥ ವ್ಯಕ್ತಿ, ಕಾಂಗ್ರೆಸ್ನಲ್ಲಿ ಮೇಲ್ಮಟ್ಟಕ್ಕೆ ತರುವಂಥ ವ್ಯಕ್ತಿ ಅಂತಂದರೆ ಅವರು ಡಿ ಕೆ ಶಿವಕುಮಾರ್. ಅವರು ಸಿ ಎಮ್ ಆಗಲೇಬೇಕು ಅನ್ನೋದೇ ನಮ್ಮ ಆಗ್ರಹ. ಅವ್ರು ಏನೇ ಕೆಲಸ ಮಾಡಲಿ ಬಿಡಲಿ, ಕಾಂಗ್ರೆಸ್ ಕಟ್ಟಾಳು, ಕಾಂಗ್ರೆಸ್ಗೆ ದುಡಿದಂಥ ವ್ಯಕ್ತಿ ಅಂತಂದರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಅಂದರೆ ಡಿ ಕೆ ಶಿವಕುಮಾರ್. ದಕ್ಷಿಣ ಭಾರತದಲ್ಲೇ ಕಾಂಗ್ರೆಸ್ ಪರಿಣಾಮವಾಗ್ತಿತ್ತು. ಡಿ ಕೆ ಶಿವಕುಮಾರು ನಮ್ಮ ಎಸ್ ಎಂ ಕೃಷ್ಣ ಅವರ ಗರಡಿಯಲ್ಲಿ ಆವಾಗ 184 ಸೀಟ್ ಬಂದಿತ್ತು ಅವಾಗ. ಅದಕ್ಕೆ ಡಿ ಕೆ ಶಿವಕುಮಾರೇ ಕಾರಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಕೃಷ್ಣ ಅವ್ರ ಗರಡಿಯಲ್ಲಿ ಬೆಳೆದವರು. ಅವರಿಗೆ ಸಿ ಎಮ್ ಸ್ಥಾನ ಕೊಡಲೇಬೇಕು. ವರಿಷ್ಠರು ಮನವರಿಕೆ ಮಾಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಅಂದರೆ ಇವಾಗಲೇ ಅವ್ರಿಗೆ ಸಿ ಎಮ್ ಮಾಡೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದೆ ಕಟ್ಟಾಳುಗಳು. ಅವರು ಜಿಲ್ಲೆಗೆ ಮುಖ್ಯಮಂತ್ರಿ ಆದರೆ ಅವರು ಜಿಲ್ಲೆಗೆ ನೀರಾವರಿ ಯೋಜನೆಗಳನ್ನು ಮಾಡಲಿ ಮತ್ತು ಈ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ. ಹಿಂದುಳಿದಂಥ ಜಿಲ್ಲೆ ಇದು, ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಲೇಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ. ನಾನು ಒಬ್ಬಂದೇ ಅಲ್ಲ, ಎಲ್ಲ ಜನಗಳ, ಧಾರ್ಮಿಕ ಮುಖಂಡರುಗಳ ಮತ್ತು ಎಲ್ಲ ಸಮುದಾಯದವರು ಡಿ ಕೆ ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಎಲ್ಲರೂ ಒತ್ತಾಯಿಸ್ತಾರೆ. ಅದರಲ್ಲಿ ನಾನು ಒಬ್ಬ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ವರಿಷ್ಠರಿಗೆ ಗಮನ ಹರಿಸ್ಬೇಕು. ನಿಮ್ಮ ಹೆಸರು ಅಷ್ಟೇ.